ಸೊ ಇನ್ನು ಮುಂದೆ ಆದಷ್ಟು ಇದೇ ಟೈಮ್ಗೆ ಎದ್ದು ನನ್ನ ರಿಚುವಲ್ಸ್ ಎಲ್ಲ ಮುಗಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವತ್ತು ಕೂಡ ಎದ್ದಿದ್ದಾಯಿತು. ಸೊ ಅದಾದಮೇಲೆ ನಂದು ಸ್ವಲ್ಪ ಮೆಡಿಟೇಷನ್ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡಿದ್ದಾಯಿತು. ಆ್ಯಂಡ್ ಬುಕ್ಕೆಲ್ಲ ನಾನು ಊರಿಗೂ ಕೂಡ ತೊಗೊಂಡೋಗಿದ್ದೆ, ಅಲ್ಲೂ ಕೂಡ ಪ್ರಾಕ್ಟೀಸ್ ಮಾಡ್ತಿದ್ದೆ. ಬಟ್ ಅಷ್ಟೊತ್ತಿಗೆಲ್ಲ ಎದ್ದೊಳ್ತಿರ್ಲಿಲ್ಲ. ಸೊ ಅದಾದಮೇಲೆ ನಂದು ಡೈಲಿ ಏನು ಅಫರ್ಮೇಷನ್ ಇರುತ್ತೋ ಅದನ್ನು ಡೈಲಿ ಬರೆದು ಅದಾದಮೇಲೆ ನನ್ನ ಡೇನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಆ ಪೇಜ್ ಗಟ್ಟಲೆ ಎಷ್ಟಾಗುತ್ತೋ ಅಷ್ಟು ಬರೀತೀನಿ. ನೀವು ಅಷ್ಟೇ, ನಿಮ್ಮ ಡ್ರೀಮ್ ಏನಾದ್ರು ಇದ್ದರೆ ಎಷ್ಟು ಪೇಜ್ ಒಂದು ಪೇಜಲ್ಲಿ ಎಷ್ಟಾಗುತ್ತೋ ಅಷ್ಟು ನಂಬರ್ ಆಫ್ ಟೈಮ್ಸ್ ನೀವು ಬರಿಬೋದು. ಇಷ್ಟೇ ಬರೀಬೇಕು ಅಷ್ಟೇ ಬರೀಬೇಕು ಅಂತ ಕೆಲವೊಂದಕ್ಕೆ ಆ ಥರ ಇರುತ್ತೆ ಅಷ್ಟೇ. ಸೊ ನೀವು ಕೂಡ ಬೇಕಾದ್ರೆ ಟ್ರೈ ಮಾಡ್ಬೋದು. ಸೊ ಈ ಹೊಸ ರೊಟೀನ್ ಒಂಥರ ಖುಷಿ ಕೊಡ್ತದೆ. ಬೇಗ ಎದ್ದೊಳೋದು, ನನ್ನ ಕೆಲಸಗಳ್ನ ಮಾಡ್ಕೊಳ್ಳೋದು, ಜೊತೆಗೆ ನನಗೆ ಜಾಸ್ತಿ ಟೈಮ್ ಕೊಡೋದು, ನನ್ನ ಪ್ರಾಕ್ಟೀಸ್ಗೆ ಜಾಸ್ತಿ ಟೈಮ್ ಕೊಡೋದು ಎಕ್ಸ್ಟ್ರಾ ಖುಷಿ ಕೊಡೋಂಥ ವಿಚಾರ ನನಗೆ. ಅದೆಲ್ಲ ಆದಮೇಲೆ ಹಾಲು ನೆನ್ನೆ ನೈಟೇ ತರಿಸಿದ್ದೆ, ತಂದು ಬಿಸಿ ಮಾಡಿದ್ದೆ ಆಯಿತಾ. ಅದೇನೋ ಗೊತ್ತಿಲ್ಲ, ಒಡೆದೋಗ್ಬಿಟ್ಟಿದೆ ಬೆಳಗ್ಗೆ ಕಾಯಿಸೋಷ್ಟ್ರಲ್ಲಿ. ಮೇ ಬಿ ಬಿಸಿಲುಗಾಲಕ್ಕೋ ಹಾಗೆ ಹೆಂಗೋ ಗೊತ್ತಿಲ್ಲ. ಅದಾದಮೇಲೆ ಮತ್ತೆ ಹೋಗ್ಬಿಟ್ಟು ಆಚೆ ಬಿಸಿ ಹಾಲು ಮತ್ತು ಮೊಸರನ್ನ ತೊಗೊಂಬಂದು ಹಾಲನ್ನ ಚೆನ್ನಾಗಿ ಕುದಿಸಿಡ್ತಾ ಇದ್ದೀನಿ. ಬಿಕಾಸ್ ಮತ್ತೆ ಅದು ಒಡೆದೋಗ್ಬಾರ್ದು ಅಂತ ಹೇಳಿಬಿಟ್ಟು ಜಾಗರಿ ಪೌಡರು ಮತ್ತು ಕಾಫಿ ಪೌಡರ್ನ ಹಾಕ್ಕೊಂಡು ಒಂದು ಸ್ಟ್ರಾಂಗಾಗಿ ಕಾಫಿನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಬಿಕಾಸ್ 4:15 ಎದ್ದಿದ್ದಲ್ಲ, ನಾನು ಕಾಫಿ ಕುಡಿಯೋಷ್ಟು ಆಲ್ಮೋಸ್ಟ್ 8:30 or 9 o'clock ಆಗಿತ್ತು ಅನಿಸುತ್ತೆ. ಸೊ ಹಾಗಾಗಿ ಆ ಟೈಮಲ್ಲಿ ಬಿಸಿ ಕಾಫಿನ ಮಾಡ್ಕೊಂಡು ಕುಡಿಯೋದು ಎಷ್ಟೊಂದು ಖುಷಿ ಕೊಡುತ್ತೆ ಗೊತ್ತಾ. ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಸೆಕೆಗಾಲ ಸ್ಟಾರ್ಟ್ ಆಗಿಬಿಟ್ಟಿದೆ, ಅಷ್ಟೊಂದು ಚಳಿ ಇಲ್ಲ. ಬಟ್ ಇದೆ, ಸ್ವಲ್ಪ ಟ್ಯಾನ್ ಆಗಿದೆ ನನ್ನ ಫೇಸು. ಸೊ ನಾನಿವಾಗ ವರ್ಕೌಟ್ ಮಾಡಬೇಕು. ಅದಕ್ಕೆ ಮುಂಚೆ ಈ ಒಂದು ಕುಂಕುಮಾದಿ ಬಾಲು ಹರ್ಬ್ಸ್ ಇರೋ ಕುಂಕುಮಾದಿ ಫೇಸ್ ಗ್ಲೋಯಿಂಗ್ ಆಯಿಲ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಅದಾದಮೇಲೆ ಬಂದು ನಾನು ಫೇಸ್ ವಾಶ್ ಹಾಕ್ಕೊಂಡು ಫೇಸ್ನ ವಾಶ್ ಮಾಡ್ತೀನಿ. ಇವಾಗ ಜಸ್ಟ್ ಹಾಗೆ ತೊಳ್ಕೊಂಬಂದಿದ್ದೀನಿ ಬಿಕಾಸ್ ಸ್ವಲ್ಪ ಟ್ಯಾನ್ ಆಗಿದೆಯಲ್ಲ, ಅದಕ್ಕೋಸ್ಕರ. ಇದನ್ನು ಹಾಕಿ ನೀವು ಒಂದು 1/2 hour ಬಿಟ್ಟು ಫೇಸ್ನ ನಾವು ಕ್ಲೀನ್ ಮಾಡ್ಬೋದು. ನಾನು ಸ್ವಲ್ಪ 1 hour ಆ ಥರ ಬಿಡ್ತೀನಿ. ಈ ಥರ ಅಪ್ಲೈ ಮಾಡಿ ನೀವು ನಿಧಾನಕ್ಕಿಂತ ಮಸಾಜ್ ಮಾಡಬೇಕು. ವ್ಯಾಕ್ಸಿಂಗ್ ಮಾಡಿ ಸ್ವಲ್ಪ ಇಲ್ಲಿ ಗಾಯ ಥರ ಆಗ್ಬಿಟ್ಟಿತ್ತಾಯ್ತಾ, ಇವಾಗ ಸ್ವಲ್ಪ ಕ್ಲಿಯರ್ ಆಗ್ತದೆ. ಸೊ ನಾನು ಎಕ್ಸಸೈಸ್ ಮಾಡೋದೆಲ್ಲ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಅಂತಲೇ ಜಿಮ್ಗೆ ಹೋಗ್ಬೇಕು ಅಂತ ಬಟ್ಟೆ ತರಿಸಿದ್ದು, ಜಿಮ್ ಔಟ್ಫಿಟ್ಟು. ಬಟ್ ಮನೇಲೇ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ. ಫ್ಯಾಟ್ ಲಾಸ್ಗೆ ಅಂತ ಹೇಳ್ಬಿಟ್ಟು ನಾನು ಒಂದು ವೀಡಿಯೋನ ನೋಡಿಕೊಂಡು ಅದ್ರ ಪ್ರಕಾರ ವರ್ಕೌಟ್ಸ್ ಎಲ್ಲ ಮಾಡ್ತಿರೋವಂಥದ್ದು. ನಿಮ್ಗೆ ಸಾಕಷ್ಟು ವೀಡಿಯೋಸ್ ಸಿಗುತ್ತೆ. ಒಂದು ವೀಡಿಯೋನ ಕನ್ಸಿಸ್ಟೆಂಟ್ಲಿ ಡೈಲಿ ಅಟ್ಲೀಸ್ಟ್ 15 days ನೋಡಿ ನೀವು ಒಂದೇ ಎಕ್ಸಸೈಸ್ ಫಾಲೋ ಮಾಡಿದ್ರೆ ನಿಮಗೆ ಡೆಫಿನೆಟ್ಲಿ ರಿಸಲ್ಟ್ ಅಂತೂ ಬಂದೇ ಬರುತ್ತೆ. ಟ್ರೈ ಮಾಡಿ. ನಾನೊಂದು 6 days ಏನೋ ಊರಿಗೆ ಹೋಗಿ ಬರೋಷ್ಟರಲ್ಲಿ ಎಷ್ಟೊಂದು ಡಸ್ಟ್ ಬಂದಿತ್ತು ಗೊತ್ತಾ ನಮ್ಮ ಮನೆ ಹತ್ರಲ್ಲ. ಯೂಶ್ವಲಿ ಡಸ್ಟ್ ತುಂಬಾ ಇರುತ್ತೆ, ಬಟ್ ಇವತ್ತು ತುಂಬಾ ಜಾಸ್ತಿ ಆಗಿತ್ತು. ಅದಕ್ಕೆ ಫಸ್ಟು ನಮ್ಮ ಪಕ್ಕದ ಮನೆಯವ್ರದ್ದು ಮಾಫ್ ಇತ್ತು, ಅದು ತೊಗೊಂಡು ನೀಟಾಗಿ ಎಲ್ಲ ಕಡೆ ನೀರು ಹಾಕ್ಬಿಟ್ಟು ಒರೆಸ್ಬಿಟ್ಟು ಅವ್ರ ಮನೆ ಮುಂದೆ ಸ್ವಲ್ಪ ನೀರು ಹಾಕಿದೆ. ಅವ್ರು ಊರಿಗೆ ಹೋಗಿದ್ರು. ಸೊ ಚೆನ್ನಾಗಿ ನೀರು ಹಾಕಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಅದಾದಮೇಲೆ ಆಚೆ ಹೋಗ್ಬಿಟ್ಟು ಸ್ವಲ್ಪ ಇನ್ನೂ ಸ್ವಲ್ಪ ಗ್ರಾಸರೀಸ್ ಚಿಕ್ಕದಾಗಿ ಒಂದು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾಯಿತು. ಚಾಕ್ಲೇಟು, ಧನಿಯಾ ಪೌಡರು, ಎಗ್ಗು ಮತ್ತು ಮಟನ್ ಕೇಮ ತೊಗೊಂಬಂದೆ, ಮತ್ತು ಸೋಯಾ ಚಂಕ್ಸು ಇಷ್ಟನ್ನು ತೊಗೊಂಬಂದೆ. ಅದಕ್ಕೊಂದು ಆಲ್ಮೋಸ್ಟ್ 200 rupees ಹೋಯಿತು ಅಂತ ಹೇಳ್ಬೋದು. ಸ್ವಲ್ಪ ಡ್ರೈ ಫ್ರೂಟ್ಸ್ನ ನೆನೆಸಿದ್ದೀನಿ, ಸೊ ಅದನ್ನು ತಿಂತಾ ಇದ್ದೀನಿ ಇವಾಗ. ಡ್ರೈ ಫ್ರೂಟ್ಸ್ ಖಾಲಿ ಆಗಿದೆ, ತೊಗೊಂಬರ್ಬೇಕು. ಟೈಮ್ ಬಂದು 9:45 ಆಗಿದೆ. ಇವಾಗ ಕೀಮಾ ತೊಗೊಂಬಂದಿದ್ದೀನಿ. ಇವತ್ತು ಕೀಮಾ ಗೊಜ್ಜು ಮಾಡಿ ಎತ್ತಿರ್ತೀನಿ. ನನಗೆ ಬ್ರೇಕ್ಫಾಸ್ಟ್ ಏನೋ ಬೇಕು ಅಂತ ಅನ್ನಿಸಲ್ಲ, ಅದಕ್ಕೆ ಬರೀ ತಿಂತಿದ್ದೀನಿ. ಮಧ್ಯಾಹ್ನಕ್ಕೆ ಡೈರೆಕ್ಟಾಗಿ ಊಟ ಮಾಡ್ಕೊತೀನಿ. ಸೊ ಕೀಮಾನ ಮಾಡ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ, ಉಪ್ಪು, ಈರುಳ್ಳಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಆಲ್ರೆಡಿ. ಸ್ವಲ್ಪ ಹೊತ್ತು ಹಾಗೆ ಬೇಯಕ್ಕೆ ಬಿಟ್ಬಿಟ್ರೆ
ನೀರು ಬಿಟ್ಕೊಳ್ಳುತ್ತೆ. ಸೊ ಈ ಕಡೆ ಬಂದರೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೋತೀನಿ, ಮತ್ತು ಹಸಿಮೆಣಸಿನ್ಕಾಯಿ, 2 ಟೊಮೆಟೊ, ಒಂದು ಅರ್ಧ ಈರುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ರೈಸ್ಗೂ ಮತ್ತು ಕೀಮಾ ಎರಡಕ್ಕೂ ಈ ಮಸಾಲಾನ ಹಾಕ್ತೀನಿ. ಸೊ ಇಷ್ಟ ಇದನ್ನು ಹಾಕಿ ಒಂದು 4-5 ವಿಸಿಲ್ ಹಾಗೆ ಕೂಗ್ಸಿದ್ರೆ ಇಟ್ಸ್ ಡನ್. ಇಷ್ಟ ಈಸಿ ರೆಸಿಪಿ. ನಾನು ಯಾವಾಗಲೂ ಇದನ್ನೇ ಫಾಲೋ ಮಾಡೋದು. ನಾನು ರೂಮಲ್ಲಿ ಏನೋ ಕೆಲಸ ಮಾಡ್ತಿದ್ದೆ, ನಾನು ನೋಡ್ಕೊಂಡಿಲ್ಲ ಯಾಕೆ ಇನ್ನೂ ವಿಸಿಲ್ ಬಂದಿಲ್ಲ ಅಂತ ಬಂದು ನೋಡ್ತೀನಿ, ಸಿಲಿಂಡರ್ ಖಾಲಿ ಆಯಿತಾ. ಥ್ಯಾಂಕ್ ಗಾಡ್ ನನ್ನ ಲಾಸ್ಟ್ ಟೈಮ್ ನನ್ನ ಮನೇಲಿ ಫ್ರೆಂಡ್ಸ್ ಎಲ್ಲ ಬಂದಾಗ ಹಂಗೆ ಖಾಲಿ ಆಗಿತ್ತು. ಅವಾಗ ಈ ಚಿಕ್ಕ ಸಿಲಿಂಡರ್ನ ಇಲ್ಲೇ ಮನೆ ಹತ್ರ ಹೋಗಿ ತೊಗೊಂಬಂದಿದ್ದೆ. ಅವ್ರು ಏನೋ ಬುಕ್ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಮತ್ತೆ ತೊಗೊಂಡು ಯೂಸ್ ಮಾಡ್ತಿರೋದು ಆಲ್ಮೋಸ್ಟ್ 6 to 7 months ಮೇಲಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಗಾಡ್ ಅದಿದ್ದು ಸೇವ್ ಆಯ್ತು ನಂಗೆ ಅವತ್ತು. ಅದನ್ನು ಯಾಕೋ ಅದು ಕ್ಯಾಪ್ ಹಾಕಿದ್ದಲ್ಲ, ತೆಗಿಯೋಕ್ಕೆ ಆಗ್ತಿಲ್ಲ, ತುಂಬ ಕಷ್ಟ ಆಯ್ತು. ಅದಕ್ಕೆ ಟೈಮ್ ಸ್ವಲ್ಪ ಜಾಸ್ತಿ ಹೋಯ್ತೈತೆ. ಅದಾದಮೇಲೆ ರೆಗ್ಯುಲೇಟರ್ನ ಅದ್ರ ಮೇಲೆ ಹಾಕಿ ಫಿಕ್ಸ್ ಮಾಡಿದ್ದಾಯಿತು. ಅದೇನೋ ಗೊತ್ತಿಲ್ಲ, ಥ್ಯಾಂಕ್ ಗಾಡ್ ಸೇಮ್ ಡೇನೇ ಸಿಲಿಂಡ್ರು ನಾನು ಮಧ್ಯಾಹ್ನ ಅಥವಾ ಏನೋ ಬುಕ್ ಮಾಡಿದ್ದು, ಈವ್ನಿಂಗ್ ವರ್ಷಲ್ಲಿ ಬಂದೇ ಬಿಡ್ತು ಸಿಲಿಂಡ್ರು. ನನಗೆ ಫುಲ್ ಶಾಕ್ ಆಯಿತು, ಏನು ಗುರು ಇಷ್ಟು ಬೇಗ ಸಿಲಿಂಡ್ರ್ ಬಂತು, ಯೂಶಲಿ 1 day ಟೈಮ್ ತೊಗೊಳುತ್ತಲ್ಲ. ಸೊ ಹಾಗಾಗಿ ಇಷ್ಟು ಬೇಗ ಬಂತಲ್ಲ ಅಂತ ಹೇಳ್ಬಿಟ್ಟು ಐ ವಾಸ್ ವೆರಿ ಸರ್ಪ್ರೈಸ್ಡ್ ಆ್ಯಕ್ಚುಲಿ. ಬಟ್ ಐ ಆಮ್ ವೆರಿ ಹ್ಯಾಪಿ. ಸಿಲಿಂಡ್ರು ಒಂಥರ ಮನೇಲಿದ್ರೆ ಇಷ್ಟು ಖುಷಿ ಗೊತ್ತಾ ನನಗೆ. ಸಿಲಿಂಡರ್ ಮತ್ತು ಈ ಪವರ್ ಮತ್ತು ವಾಟರ್ ಇಷ್ಟು ಇರಬೇಕು ನನಗೆ ಯಾವಾಗಲೂ ಒಂಥರ ಖುಷಿ. ಮನೇಲಿ ಒಂಥರ ಮನೆ ತುಂಬ್ದಂಗೆ ಅನ್ನಿಸ್ತಿರುತ್ತೆ. ಸೊ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಸೊ ನಾನೊಂದು 1:30 2 o'clock ಹಂಗೆಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಫ್ರೆಶ್ ಅಪ್ ಎಲ್ಲ ಆಗಿದ್ದಾಯಿತು. ಸ್ಕಿನ್ ಕೇರ್ ಬೇಸಿಕ್ಕಾಗಿ ಮಾಡಿಕೊಂಡೆ, ಸನ್ಸ್ಕ್ರೀನ್ ಏನು ಅಪ್ಲೈ ಮಾಡ್ಕೊಂಡಿರಲಿಲ್ಲ, ಜಸ್ಟ್ ಹಾಗೆ ಮಾಯ್ಶ್ಚರೈಸರ್ ಹಾಕ್ಕೊಂಡೆ. ಆ್ಯಕ್ಚುಲಿ ನಾನು ಇವಾಗ ಮಾಯ್ಶ್ಚರೈಸರ್ನ ಚೇಂಜ್ ಮಾಡಬೇಕು ಅಂತ ಇದ್ದೀನಿ, ಬಿಕಾಸ್ ಈಗ ಸಮ್ಮರ್ ಬಂದಿದೆ, ಎಲ್ಲ ಥರದಲ್ಲೂ ಎಮುಲಿನ್ ಎಲ್ಲ ಸೀಸನ್ ಸೂಟ್ ಆಗುತ್ತೆ ಅಂತ ನನಗೆ ಅನ್ನಿಸ್ತಿಲ್ಲ. ಸೊ ಹಾಗಾಗಿ ಚೇಂಜ್ ಮಾಡಿದಾಗ ಡೆಫಿನೆಟ್ಲಿ ನಾನು ನಿಮಗೆ ಹೇಳ್ತೀನಿ ನಾನು ಯಾವ್ದು ಬಳಸ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಲಾಸ್ಟ್ ಟೈಮ್ ನನಗೊಂದು ಬ್ರ್ಯಾಂಡ್ಗೆ ಅಂತ ಹೇಳ್ಬಿಟ್ಟು ಈ ಒಂದು ಹೇರ್ ಸೆರಮ್ ಬಂದಿತ್ತು, ಅದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ನನಗೆ ಏನು ಖುಷಿ ಅಂದರೆ ನನ್ನ ಹೇರ್ ಎಷ್ಟು ಚೆನ್ನಾಗಿ ಗ್ರೋತ್ ಆಗ್ತಿದೆ ಗೊತ್ತಾ. ವೆರಿ ವೆರಿ ಹ್ಯಾಪಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್ ಮೈ ಹೇರ್, ಐ ಲವ್ ಯು ಸೋ ಮಚ್. ಸೊ ಅದೆಲ್ಲ ಮುಗಿಸೋ ಅದಾದಮೇಲೆ ಊಟ ಮಾಡಿದ್ದು ನಾನು. ಊಟಕ್ಕೆ ಹೇಳೋದ್ನಲ್ಲ, ಪಲಾವ್ ಮಾಡ್ಕೊಂಡಿದ್ದೆ, ಸೋಯಾಬೀನ್ ಪಲಾವು. ಬಟ್ ಈ ಸೋಯಾಬೀನ್ ಏನೋ ಒಂಥರ ಸೋಯಾ ಚಂಕ್ಸ್, ಓಕೆ. ಸೊ ಅದು ಸ್ವಲ್ಪ ಡಿಫ್ರೆಂಟಾಗಿದೆ, ತುಂಬ ಬೇಗ ಮೆತ್ತಗಾಗ್ಬಿಡುತ್ತೆ, ಆ ಥರದ್ದು ತೊಗೊಂಬಂದ್ಬಿಟ್ಟಿದ್ದೀನಿ ಸಲ. ಬಟ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಎದ್ದಿರೋದು ಟೈಮ್ ಬಂದು 6:30 ಆಗಿದೆ. ಹಂಗೆ ಜೊತೆಗೆ ಎಡಿಟ್ ಮಾಡಿ ವಿಡಿಯೋ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ, ಮಲೆನಾಡುದು. ಆ್ಯಂಡ್ ಚಿತ್ರಾಲ್ ಅವರ ಇಂಟರ್ವ್ಯೂ ಇತ್ತು, ನಂಗೆ ತುಂಬ ಇಷ್ಟ ಆಗ್ತಾರೆ ಅವ್ರು. ಆ್ಯಕ್ಚುಲಿ ಮೊದಲಿಂದ ಫಾಲೋ ಮಾಡ್ತಾ ಇದ್ದೀನಿ, ಅವ್ರದ್ದು ಜಸ್ಟ್ ಕ್ಯೂರಿಯಸ್ಸಲ್ಲಿದೆ. ಸೊ ಅವ್ರ ಇಂಟರ್ವ್ಯೂನ ನೋಡಿಕೊಂಡು ಇವಾಗ ಹೋಗಿ ಬಿಸಿ ಬಿಸಿ ಕಾಫಿ ಅಥವಾ ಟೀ ಮಾಡ್ಕೊಂಡು ಕುಡಿಬೇಕು. ನಾನು 5:30 ಎದ್ದಿದ್ದಾಯಿತು. ಎದ್ದು 1 ಅವರಲ್ಲಿ ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಕ್ಕದಾಗಿ ನಿದ್ದೆ ಮಾಡಿದಾಗೆ ಬೆಳಗ್ಗೆ 4:30 ಎದ್ದಿದ್ದು, ಇವಾಗ ಒಳ್ಳೆ ನಿದ್ದೆ. ಸೊ ಯಾ ಗುಡ್ ಆ್ಯಕ್ಚುಲಿ. ಸೊ ನಾನು ಇವಾಗ ತಾನೇ ಫೇಸ್ ವಾಶ್ ಮಾಡಿ ಬಂದಿದ್ದಾಯಿತು. ಟ್ಯಾನ್ ಸ್ವಲ್ಪ ಕಡಿಮೆ ಮಾಡೋಕ್ಕೆ ವರ್ಕ್ ಮಾಡಬೇಕಿದ್ಮೇಲೆ ನನ್ನ ಫೇಸ್ ಮೇಲೆ. ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಯಿತು ಗೈಸ್, ಇನ್ನು ಶೆಕೆ ಸ್ಟಾರ್ಟ್ ಆಗುತ್ತೆ. ನಾನು ಆದಷ್ಟು ನೆಲದ ಮೇಲೆ ಮಲ್ಕೊಂಬಿಡೋಣ ಅಂತ ಅನ್ಕೊತಾ ಇದ್ದೀನಿ, ನೋಡಬೇಕು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಈ ಎಲ್ಲ ಬಟ್ಟೆಗಳು ನಾನು ಊರಿಗೆ ಹೋಗಕ್ಕೆ ಮುಂಚೆ ವಾಶ್ ಮಾಡಿ ಹಾಕಿಟ್ಟೋಗಿದ್ದು, ಹಾಗೆ ಬಿದ್ದಿತ್ತಾಯ್ತಾ. ಅಂದರೆ ಇನ್ನೊಂದೇನಪ್ಪ ಅಂದರೆ ಹೇಳಿದ್ನಲ್ಲ, ಡಸ್ಟು ಒಳಗಡೆನೂ ಹಾಗೆ ಬರುತ್ತೆ, ಆಚೆನೂ ಹಾಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಬಟ್ಟೆ ಮೇಲೂ ಸ್ವಲ್ಪ ಕುತ್ಕೊತಿರುತ್ತೆ, ಅದಕ್ಕೆ ಫಸ್ಟ್ ಜೋಡಿಸಿ ವಾರ್ಡ್ರೋಬಲ್ಲಿ ಎತ್ತಿಕ್ಬಿಟ್ರೆ ನನಗೂ ಸ್ವಲ್ಪ ಡಸ್ಟ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಬೇರೆ ಎದ್ದಿದ್ದಲ್ಲ, ಬೇಗ ಬೇಗ ಜೋಡಿಸಿ ಎತ್ತಿಟ್ಟಿದ್ದಾಯಿತು.
ಅದಾದಮೇಲೆ ಪ್ರೈಮಲ್ಲಿ ಫ್ರಮ್ ಅಂತೇಳಿ ಒಂದು ಸೀರೀಸ್ ಬಿಟ್ಟಿದ್ದಾರೆ. ಡೆಫಿನೆಟ್ಲಿ ಸ್ಟ್ರೇಂಜರ್ಸ್ ಥಿಂಗ್ಸ್ ಯಾರೆಲ್ಲ ಇಷ್ಟಪಟ್ಟಿದ್ರು ಅದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ವಾಕಿಂಗ್ ಡೆಡ್ ಅಂತ ನೀವೇನಾದ್ರು ನೋಡಿದ್ರೆ ಅದು ಅದ್ರ ಥರ ಸ್ವಲ್ಪ ಸಿಮಿಲರ್ ಆಗಿದೆ. ತುಂಬ ಚೆನ್ನಾಗಿದೆ, ನೋಡ್ಬೋದು. ನನಗೂ ಸ್ವಲ್ಪ ಟೈಮ್ ಪಾಸ್ ಆಗಬೇಕು ಅಂತ ಹೇಳ್ಬಿಟ್ಟು ಈ ಥರದ್ದೊಂದು ಸೀರೀಸ್ನ ಹುಡ್ಕೊಂಡು ನೋಡ್ತಾ ಇದ್ದೆ. ಅದಾದಮೇಲೆ ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಸ್ಟಾರ್ ಬಕ್ಸಿಂದ ಒಂದು ಕಾಫಿನ ಆರ್ಡ್ರ್ ಮಾಡ್ಕೊಂಡಿದ್ದು. ಹೆಂಗಿರುತ್ತೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಫ್ರೆಂಡ್ ರೆಕಮೆಂಡೇಷನ್ ಮೇಲೆ ಇದನ್ನ ಆರ್ಡ್ರ್ ಮಾಡ್ಕೊಂಡಿದ್ದು. ನನಗೆ ಎಕ್ಸಾಕ್ಟ್ಲಿ ಯಾವ್ದು ಆರ್ಡ್ರ್ ಮಾಡಬೇಕು ಅಂತ ಐಡಿಯಾ ಇರಲಿಲ್ಲ, ಅದಕ್ಕೋಸ್ಕರ ಅದೆಲ್ಲ ಆದಮೇಲೆ ಅದ್ರ ಮೇಲೆ ನನ್ನ ಹೆಸರು ಕೂಡ ಬರ್ದಿರೋ ಅದು ನೋಡಿ ನಂಗೆ ತುಂಬ ಸರ್ಪ್ರೈಸಿಂಗ್ ಅನಿಸ್ತು. ಸೊ ದಟ್ಸ್ ಇಟ್ ಫಾರ್ ದ ಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಪ್ಲೀಸ್ ಜಾಸ್ತಿ ಸಪೋರ್ಟ್ ಮಾಡ್ತೀರಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮಾತ್ರ ಮಿಸ್ ಮಾಡಿಬಿಡಿ.